ಆಯ್ತು. ಈಗ ರಾಶಿ ಫಲದ ಕಡೆಗೆ ಗಮನ ಹರಿಸೋಣ. 12 ರಾಶಿಗಳಿಗೆ ಯಾವ ಯಾವ ರಾಶಿಗಳಿಗೆ ಶುಭ ಫಲ ಇದೆ, ಯಾರಿಗೆ ಅಶುಭ ಫಲ, ಮಿಶ್ರ ಫಲ ಯಾರಿಗಿದೆ, ಇದೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ಅದೃಷ್ಟದ ಸಂಖ್ಯೆ, ದಿಕ್ಕು, ಬಣ್ಣ ಯಾವುದು ಹಾಗೂ ಯಾವ ಸ್ತೋತ್ರದ ಪಠಣೆ ಮಾಡೋದ್ರಿಂದ ದಿನ ಶುಭವಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಫಲಾಫಲಗಳು ಯಾವ ರೀತಿ ಇದೆ ಅಂತ ಗುರುಜಿಯವರ ಹತ್ರ ಕೇಳೋಣ. ಶಿಕ್ಷಕರೇ, ಇಂದಿನ ದಿವ್ಯ ಸನ್ನಿಧಿಯಲ್ಲಿ ಕೊಪ್ಪಳಕ್ಕೆ ಹೋಗೋಣ. ವಾಲಿ ಖಿಲವನ ಕಾಯ್ತಾ ಇರುವಂತಹ ಶ್ರೀ ದುರ್ಗಾ ಮಾತಾ ದೇವಸ್ಥಾನಕ್ಕೆ ಭೇಟಿ ಕೊಡೋಣ. ಸಾಕ್ಷಾತ್ ಶ್ರೀ ರಾಮಚಂದ್ರ ಪ್ರಭುಗಳು ಪೂಜೆ ಮಾಡಿದಂತಹ ದುರ್ಗಾದೇವಿಯ ದರ್ಶನವನ್ನ ನಮ್ಮ ಪೂಜ್ಯ ಗುರುಜಿಯವರು ಇಂದಿನ ಸಂಚಿಕೆಯಲ್ಲಿ ಮಾಡಿಸಲಿದ್ದಾರೆ. ಗುರುಜಿಯವರು ವಿಶೇಷವಾದ ಪೂಜೆಯನ್ನ ಅಮ್ಮನವರಿಗೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಪೂಜೆಯನ್ನ ನೋಡೋದ್ರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಅರವಿಡು ವಂಶದ ಈಗಿನ ರಾಜಮಾತೆ ಶ್ರೀಮತಿ ಲಲಿತಾ ರಾಣಿಯವರು ಆ ಜಾಗದ ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ, ಸುಂದರವಾದ ಜಾಗವನ್ನ ನೋಡ್ತಾ ಒಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಈಗ ಕಲೆ ಹಾಕೋಣ. ಶಿಕ್ಷಕರೇ, ನೀವು ಕೂಡ ಗುರುಜಿಯವ್ರ ಜೊತೆ ಮಾತಾಡ್ಬೇಕು ಅಂತ ಬಹಳ ದಿನದಿಂದ ಕಾಯ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಗುರುಜಿಯವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಫೋನ್ ತಗೊಳ್ಳಿ, ನಮ್ಮ ಮಹರ್ಷಿ ದರ್ಶನ ಕಾರ್ಯಕ್ರಮದ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮೂಲಕ ಮಾಹಿತಿಯನ್ನ ಕೊಡಿ. ಖಂಡಿತವಾಗ್ಲೂ ಗುರುಜಿಯವ್ರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಾಣಬಹುದು. ಗುರುತು ಜನ ಕರೆ ಮಾಡ್ತಾ ಇದ್ದಾರೆ, ಯಾರು ಅಂತ ಕೇಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಶಿಲ್ಪಾಶ್ರೀ ಅಂತ ಮೇಡಮ್. ಓಕೆ ಮಾ, ಯಾವ ಊರಿಂದ ಮಾತಾಡ್ತಿರೋದು? ನಾವು ಮೈಸೂರು ಜಿಲ್ಲೆ. ನಮ್ಮ ಬಗ್ಗೆ ನಮ್ಮ ಮನೇಲಿ ಆಯ್ತಿರೋದ್ರ ಬಗ್ಗೆನೇ ಕೇಳ್ಬೇಕು ಅಂತ ಇದ್ದೆ ಮೇಡಮ್. ಖಂಡಿತ. ನನ್ನ ಹೆಸರು ಮಹಾದೇವ್ ಅಂತ. ನಾವ್ ಬರೀ ಫಸ್ಲು ಮಾಡ್ತಾ ಇದ್ರೆ ಏನಾದ್ರು ತೊಂದ್ರೆ ಆಯ್ತಾನೆ ಇದೆ, ಅದಕ್ಕೆ ಏನಾದ್ರು ಗುರುಗಳ ಹತ್ರ ಪರಿಹಾರ ಕೇಳೋಣ ಅಂತ. ಖಂಡಿತ ತಿಳ್ಕೊಬಹುದಮ್ಮ, ಮಾತಾಡಿ. ಗುರುಜಿ ಅವರಿದ್ದಾರೆ. ನಷ್ಟಗಳನ್ನ ಅನುಭವಿಸಿದ್ದೀರಿ, ಇನ್ನು ಮುಂದೆ ಈ ಕಷ್ಟ ಇರಕೂಡದು ಅಂತ ಗುರುಜಿಯವರು ಪರಿಹಾರವನ್ನ ಹೇಳಿದ್ದಾರೆ. ದಯಮಾಡಿ ಮಾಡಿ ಶುಭವಾಗ್ಲಿ ನಿಮಗೆ ಅಂತ ನಾವು ಕೂಡ ಆಶಿಸ್ತೇವಮ್ಮ. ಇನ್ನುಳಿದರು ಯಾವ ರೀತಿ ಇದೆ ಅಂತ ಈಗ ನೋಡೋಣ.